ಹಾಯ್ ಸರ್, ಹಾಯ್ ಮ್ಯಾಮ್. ನಾನು ಬೆಳಗಾವಿ ಹತ್ತನಿಯಿಂದ ಬಂದಿರೋದು. ಅಲ್ಲಿಂದ ಬಂದ್ರೆ ಈಗ ನಿನ್ನೆ ಬೆಳಗ್ಗೆನೆ ಬಂದಿರೋದು ಸರ್. ಯೂಶ್ವಲ್ ಆಗಿ ಎಲ್ಲ ಕಪಲ್ಸು ಜಗಾಡ್ತಾರೆ, ಬಟ್ ಮೂವಿಲಿ ನೀವು ಜಗಾಡೋದು ತುಂಬ ಕ್ಯೂಟ್ ಅನಿಸುತ್ತೆ. ರಿಯಲ್ ಲೈಫಲ್ಲೂ ಕ್ಯೂಟಾಗಿ ಜಗಾಡ್ತೀರಾ ಅಥವಾ ಸೀರಿಯಸ್ ಆಗಿ? ಕ್ಯಾಮ್ರಾ ಮುಂದೆ ಮಾತ್ರ ಪೋಸ್ಗೆ ಕ್ಯೂಟಾಗಿ ಜಗಳ ಆಡ್ತಿರೋ ಅದಿದೆಯಾ ರಿಯಲ್ ಲೈಫ್? ಅದು ಸ್ವಲ್ಪ ಕೃಷ್ಣ ಅವರು ಹ್ಯೂಮರ್ ಜಾಸ್ತಿ. ಒಂದೊಂದ್ಸತಿ ಏನಾಗುತ್ತೆ, ನಾನು ತುಂಬಾ ಸೀರಿಯಸ್ ಆಗಿ ಜಗಳ ಮಾಡ್ಬೇಕು ಅಂದಾಗ ಏನೋ ಒಂದು ಕಾಮಿಡಿ ಮಾಡ್ಬಿಡ್ತಾರೆ ಬಂದಿದ್ದಲ್ಲಿ, ಅದು ಸ್ವಲ್ಪ ಕಾಮಿಡಿ ಆಗೋಗುತ್ತೆ. ಸೀರಿಯಸ್ ಎಂತಕ್ಕೆ ಜಗಳ ಆಡ್ತೀರಿ ನೀವು? ಯಾವ ವಿಷಯಕ್ಕೆ ಜಗಳ? ಸರ್ ಯೂಶಲಿ ರೈಟಿಂಗ್, ಪರ್ಸನಲಿ ಕಮ್ಮಿ. ನಾವು ತುಂಬಾ 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 ಕಮ್ಮಿ ಜಗಳ ಆಡೋದು. ಬರೆಯಕ್ ಕೂತಾಗ ಸ್ವಲ್ಪ ಕಥೆಗೋಸ್ಕರ ಜಗಳ ಆಡ್ತಿರ್ತೀರಿ, ಬೇರೆ ವಿಚಾರಗಳಿಲ್ವಾ? ನಾನೇನೋ ಕೆಲಸ ಹೇಳಿದ್ದೆ ಮಾಡಿಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತು ನನ್ ಕರ್ಕೊಂಡು ಹೋಗಿಲ್ಲ, ಈ ತರದ್ದೆಲ್ಲ ಏನಿರಲ್ವಾ ಹೆಂಡತಿಯರ್ದು? ಅಲ್ಲ ಅವೆಲ್ಲ ಇರುತ್ತೆ. ಅವ್ರು ಡ್ರೈವಿಂಗ್ ಅವರೇ ಬರುತ್ತೆ, ನನ್ ಪಾಡಿಗೆ ನಾನು ಕೆಡಿಸ್ಕೊಳಂಗಿಲ್ಲ, ಆ ಸಮಸ್ಯೆ ಇಲ್ಲ. ಅದೇ ಬೆಳಗ್ಗೆ ಎದ್ದು ಬೆಡ್ಶೀಟು ಅದು ಮಡಿಸಿಲ್ಲ, ನೀಟ್ ಕ್ಲೀನ್, ಅದು ಸ್ವಲ್ಪ ಅವೆಲ್ಲ ಇರುತ್ತೆ. ಇಲ್ಲಾಂದ್ರೆ ಈಗ ನನಗೆ ಕೆಲಸ ಇಲ್ಲ ಅಂದ್ರೆ ನನಗೆ ಒಂದು ಕೆಲಸ ಮಾಡಿದ್ರೆ ಫುಲ್ ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲಾಂದ್ರೆ ನನ್ನ ಪಾಡಿ ನಾನು ರೆಸ್ಟ್ ಮಾಡ್ತೀನಿ. ನಂಗೆ ರೆಸ್ಟ್ ಅಂದ್ರೆ ಏನು, ಆರಾಮ ಮಲಗಿರ್ಬೇಕು ಕಾಲು ಹಿಡ್ಕೊಂಡು, ಅದು ನನ್ನ ರೆಸ್ಟ್. ಯಾವ ಕೆಲಸನೂ ಮಾಡಲ್ಲ, ಏನು ಮಾಡಿ ಝೀರೋ. ಅಂದ್ರೆ ಫುಲ್ ಡೇ ಮನೇಲಿ ಏನು ಕೆಲಸ, ಫುಲ್ ಡೇ ಬೆಡ್ ಅಲ್ಲಿ ಮಲಗಿರ್ತಾರೆ ಕೃಷ್ಣ. ರೆಸ್ಟ್ ಅಲ್ಲ, ರಿಲ್ಯಾಕ್ಸ್. ನಂಗೆ ರೆಸ್ಟ್ ಅಂದ್ರೆ ಕಂಪ್ಲೀಟ್ ರೆಸ್ಟ್, ಏನಕ್ಕೆ ಕೆಲಸ ಮಾಡಬೇಕು ಅಂತ. ಬಟ್ ಏನೇನ್ ಕೆಲಸ ಮಾಡ್ತಾರೆ ಕೃಷ್ಣ ನಾರ್ಮಲಿ? ಝೀರೋ. ಅಲ್ಲ ಎಲ್ಲ ಈಗ ಏನಂದ್ರೆ ಎಲ್ಲ ಬಿಲ್ಗಳು ಕಟ್ಟೋದು. ಸರ್ ಮಲ್ಕೊಂಡು ಫೋನ್ ಮತ್ತೆ ಕ್ಯೂ ನಿಂತ್ಕೊಂಡು ಕಟ್ಟೋದು, ಅದು ಅಲ್ಲ ಎಲ್ಲ ಬಿಲ್ಗಳು ಕಟ್ಟೋದು, ಏನೇನು ಗ್ಯಾಸ್ ಸಿಲಿಂಡರ್ಗಳು ಆರ್ಡರ್ ಮಾಡೋದಾಗ್ಬೋದು, ಇನ್ವೆಸ್ಟ್ಮೆಂಟ್ಗಳು ಮಾಡೋದಾಗ್ಬೋದು. ಸೊ ಹೊರಗಡೆ ಜವಾಬ್ದಾರಿ ನಾನು ತಗೋತೀನಿ. ಮನೇದು ಕಂಪ್ಲೀಟ್ಲಿ ಅಕ್ಕಿಯಿಂದ ಹಿಡಿದು ಎಲ್ಲಾನು ಮಿಲನ ತಗೋತಾರೆ. ಅದ್ರಿಂದ ನನಗೆ ಗೊತ್ತಿರಲ್ಲ. ಅಡಿಗೆ ಯಾವತ್ತೂ ಮಾಡ್ಕೊಟ್ಟಿಲ್ವಾ? ಯಾರು? ಮಿಲನಾಗ್ ನೀವು ಬಿಸಿನೀರೇ ಮಾಡ್ಕೊಡೋದು ಸ್ವಲ್ಪ ಅಲ್ಲ, ಮದುವೆ ಆಗಿ ಒಂದು 6 ತಿಂಗಳು ಮಾಡಿದ್ರು. ಲಾಸ್ಟ್ 3 ವರ್ಷದಿಂದ ಮಿಲನ ನನಗೆ ಮಾಡ್ಕೊಟ್ಟಿಲ್ಲ, ನಾನೇ ಅವ್ರು ಮಾಡ್ಕೊಡೋದು. ಇದ್ಯಾವ್ದು ಈ ತರ ಹೇಳ್ತಾ ಇದ್ದೀರಾ? ಇಲ್ಲ, ಈಗೇನು ಅಡಿಗೆ ಮಾಡ್ತಾ ಇಲ್ಲ, ಶಿ ಸ್ಟಾಪ್ಡ್ ಕಂಪ್ಲೀಟ್ಲಿ. ರಿಯಲಿ? ಏನಂದ್ರೆ ಎದ್ದ ತಕ್ಷಣ ಇವಾಗ ಒಂದು ಫ್ರೆಶ್ ಮೂಡ್ ಅಲ್ಲಿ ಬರೆಯಕ್ ಕೂತ್ಕೊಂತೀವಿ, ಅಥವಾ ಬೇರೆ ಏನೋ ಒಂದು ಪ್ಲಾನ್ ಇರುತ್ತೆ. ಎಸ್ಪೆಷಲಿ ಪ್ರೊಡಕ್ಷನ್ ನಡಿಬೇಕಾರಂತೂ ಏನಕ್ಕೂ ಟೈಮ್ ಆಗಲ್ಲ. ಆಮೇಲೆ ಆ ಮೈಂಡ್ ಅಲ್ಲಿ ಇರಲ್ಲ. ನನಗೆ ಏನ್ ಅನ್ಸುತ್ತೆ, ವೆನ್ ಯು ಕುಕ್, ನಾನು ಆಕ್ಚುಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಅದಕ್ಕೆ ಕೇಳಿದ್ನ, ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂಡ್ ನನಗೆ ಇಷ್ಟ ಮಾಡಕ್ಕೆ. ಬಟ್ ಏನಂದ್ರೆ ವೆನ್ ಯು ಕುಕಿಂಗ್, ನಿಮ್ ಮೈಂಡು ಅಲ್ಲಿರ್ಬೇಕು. ಏನೋ ಯೋಚನೆ ಮಾಡ್ಕೊಂಡು ಅಡುಗೆ ಡೆಫಿನೆಟ್ಲಿ ಚೆನ್ನಾಗಿ ಬರಲ್ಲ, ತಿನ್ನಕ್ಕೆ ಆಗಲ್ಲ. ಚೆನ್ನಾಗಿತ್ತು ಅವಾಗ ಅಡುಗೆ ಮಾಡ್ತಿದ್ರಲ್ಲ, ಬಹುಶಃ ಕ್ರಿಸ್ತಶಕ ಎಷ್ಟೋ ಶತಮಾನದಲ್ಲಿ ತಿಂದಿದ್ದು ಮರ್ತು ಬಿಡ್ತೀನಿ ನಾನು. ಅವಾಗ ತುಂಬಾ ಚೆನ್ನಾಗಿತ್ತು. ಅವಾಗ ಯಾವಾಗಲೂ ಮಾಡಿದ್ದು. ಏನ್ ಐಟಮ್ ಮಾಡಿದ್ರು? ಡು ಯು ರಿಮೆಂಬರ್? ಡೋಂಟ್ ಸೇ ಮ್ಯಾಗಿ. ಇಲ್ಲ ಬಿಸಿಬೇಳೆ ಬಾತು ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅಡುಗೆ ತುಂಬಾ ನೀಟಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ. ಅಮ್ಮನ್ ತರ ವೆಜ್ ನಾನ್ ವೆಜ್ ಸರ್. ನಾನು ಈಗಲೂ ಹೇಳ್ತೀನಿ, ತುಂಬಾ ಇಷ್ಟ ನನಗೆ ಕುಕ್ ಮಾಡಕ್ಕೆ. ಟೈಮ್ ಆಗ್ತಿಲ್ಲ ಅಂತ ಮಾಡ್ತಿಲ್ಲ, ಒಂದು ದಟ್ ಇಸ್ ಟ್ರೂ. ಬಟ್ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಬಟ್ ನಿಂಗೆ ಟೈಮ್ ಆಗ್ತಿಲ್ಲ. ನಾನೊಂದಿನ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ಯಾವತ್ತಾದ್ರೂ ಕೃಷ್ಣ ಮಾಡ್ಕೊಟ್ಟಿದಾರ ಅಂತ? ಕೆಟಲಲ್ಲಿ ಬಿಸಿ ಮಾಡ್ತಾ ಇಲ್ಲ ಅಂತಾನೆ ಹೇಳ್ತಾ ಇಲ್ಲ. ಈ 1-2 ಸಲ ಮಾಡ್ಕೊಟ್ಟಿದ್ದೀನಿ. ಈಗ ರಾತ್ರಿ ಹೊತ್ತು ಸಡನ್ ಪರಿ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದೇನಾಗಿದೆ ಗೊತ್ತಾ, ಕರೆಕ್ಟಾಗಿ 1 ಗಂಟೆಗೆ ಒಂದ್ಸಲ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ, 3 ಗಂಟೆಗೆ ಒಂದ್ಸಲ ಸ್ಟಾರ್ಟ್ ಮಾಡ್ತಾರೆ. ಅದೇ ಇದು ಓದಿಯೋ ಸೀಕ್ವೆನ್ಸ್. ಲಾಲ ಅಂತ ಅವಳಿಗೆ ಹೋಗಿ ನಾನು ಹಾಲು ಕಾಯಿಸ್ಬಿಟ್ಟು ತಂದು ಕೊಡ್ಬೇಕು. ಈಗ ಸೊ ಅವಾಗ ಏನಾಗುತ್ತೆ, ನಾನು ಗೊತ್ತಾಗುತ್ತಲ್ಲ, ಮಗು ಎತ್ತ ತಕ್ಷಣ ಗೊತ್ತಾಗ್ಬಿಡುತ್ತೆ ನನಗೆ. ನನ್ಗೆ ಏನು ಗೊತ್ತಾಗಿಲ್ಲ, ಥರ ನಿದ್ದೆ ಮಾಡ್ತಾರೆ, ಥರ ಡೌ ಮಾಡ್ತಿರ್ತೀನಿ, ಎಲ್ಲಿ ಹೇಳ್ಸ್ಬಿಡ್ತಾಳೆ ಅಂತ. ಅಂದ್ರೂ ಬಿಡಲ್ಲ, ಹೇಳ್ಸಿ ಹೋಗಿ ಹಾಲು ಬಿಸಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ. 90% ಆಫ್ ದ ಟೈಮ್ ಕೃಷ್ಣ ಅವ್ರನ್ನ ಹೇಳ್ಸಲ್ಲ. ಯಾವಾಗಲೂ ಅವ್ರು ಒಂದ್ಸರಿ ಹೇಳಿ ತುಂಬಾ ಅಳ್ತಾ ಇದ್ದಾಳೆ, ಅಲ್ಲ ಒಂದು 50% ಹೇಳ್ತಾರೆ, 50% ಹೇಳ್ತಾರೆ. 90 ಎಲ್ಲ ಸುಳ್ಳು. ಸರ್, ಒಂದು ರಿಕ್ವೆಸ್ಟ್ ಇದೆ ಸರ್. ಇವಾಗ ನಿಮ್ದು ಮೂವಿಲಿ ನಿಮ್ಮ ಜಗಳ ನೋಡೋಕ್ಕೆ ತುಂಬ ಕ್ಯೂಟಾಗಿರುತ್ತೆ ಸರ್. ನಿಮ್ಮ ಟೋನ್ ತುಂಬ ಇಷ್ಟ ಜಗಳ ಆಡೋದು. ಹಾಗಾಗಿ ಅದು ಜಿಮ್ಮಲ್ಲಿ ಸೀನ್ ಬರುತ್ತಲ್ಲ ನೀವು ಜಗಳ ಆಡೋದು, ಆ ಸೀನ್ ರೀಕ್ರಿಯೇಟ್ ಮಾಡ್ಬೋದಾ? ಇವಾಗ ಡೈಲಾಗೆ ಮರ್ತೋಗಿದೆ. 3ನೇ ಪಾರ್ಟಿಗೆ ಬಂದ್ಬಿಟ್ಟಿದ್ದೀವಿ. ಅದು ಸೆಲ್ಫಿ ಹಿಡ್ಕೊಂಡ್ಬರ್ತೀರಾ, ನಾನು ತುಂಬಾ ಚೆನ್ನಾಗಿದ್ದೀನಲ್ಲ ಅಂತೀರಾ? ಎಷ್ಟು ಚೆನ್ನಾಗಿದ್ದೀನಲ್ಲ, ಅದು ರೆಗ್ಯುಲರ್ ನಮ್ಮ ಮನೇಲಿ ನಡೆಯೋದೆ. ಅಂದ್ರೆ ಅಷ್ಟೊಂದು ಹೇಳಲ್ಲ. ನಾನೇನ್ ಚೆನ್ನಾಗಿದ್ದೀನಲ್ಲ, ನನ್ನ ಕಣ್ಣು, ನನ್ನ ಮೂಗು, ನನ್ನ ಕಲರು, ನನ್ನ ಸ್ಮೈಲು, ಪುಣ್ಯ ಮಾಡಿದ್ರಿ ನೀವು. ನೀವು ಹೇಳಿ, ಕಂಟಿನ್ಯೂ. ನಾನೇನು ಹೇಳ್ತೀನಿ, ತಲೆನೂ ಚೆನ್ನಾಗಿ ಚಿಂತೆಯ. ನಾನು ಅಷ್ಟು ಒಳ್ಳೆ ಎಷ್ಟು ಒಳ್ಳೆ ಚೆನ್ನಾಗಿ ಯಾಮರ್ಸ್ತೀಯ, ದೊಡ್ಡ ಫ್ರಾಡ್ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಯ್ ಮ್ಯಾಮ್. ಹಾಯ್ ಸರ್, ನನ್ನ ಹೆಸರು ದೀಪಿಕಾ. ನೀವು ಲವ್ ಮಾಕ್ಟೇಲ್ 1 ಅಲ್ಲಿ ಪ್ಯೂರ್ ಲವ್ ಅಂದ್ರೆ ಏನು ಅನ್ನೋದು ತೋರಿಸ್ಕೊಟ್ರಿ. ಲವ್ ಮಾಕ್ಟೇಲ್ 2 ಅಲ್ಲಿ ಏನಿಲ್ಲ ಅಂದ್ರೂ ಬದುಕಕ್ಕೆ ಏನಾದ್ರು ಒಂದು ರೀಸನ್ ಇರುತ್ತೆ ಅನ್ನೋ ಮೆಸೇಜ್ ಕೊಟ್ರಿ. ಈಗ ಲವ್ ಮಾಕ್ಟೇಲ್ 3 ಅಲ್ಲಿ ಜನರಿಗೆ ಏನಾದ್ರು ಮೆಸೇಜ್ ಇದೆಯಾ? ಖಂಡಿತವಾಗ್ಲೂ ಇದೆ ಮೆಸೇಜ್ ಅನ್ನೋದು. ನಿಮ್ಗೆ ಹೇಳಿದಲ್ಲ ಆಗಲೇ, ಅದನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬರೀ ಒಂದಲ್ಲ ಸುಮಾರು ವಿಷಯಗಳು ಹೇಳ್ತಾ ಹೋಗ್ತೀನಿ.
ಸೊ ಎಥಿಕಲಿ ಏನು ಸರಿ ಹೆಂಗಿರಬೇಕು ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ. ಅದನ್ನ ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ. ಅಂದ್ರೆ ಪ್ರತಿ ಪಾತ್ರದ್ರೂ ಬೇರೆ ಬೇರೆ ತರದ ವಿಷಯಗಳನ್ನ ಹೇಳಕ್ ಟ್ರೈ ಮಾಡಿದೀವಿ. ತಂದೆ ಮಗಳದು ಕತೆ ಪೂರ್ತಿ ಸಿನಿಮಾ, ಬಟ್ ಬಹಳಷ್ಟು ಪಾತ್ರಗಳಲ್ಲಿ ವೆರೈಟಿ ಇದೆ. ಆ ಪಾತ್ರಗಳ ಮೂಲಕ ಬೇರೆ ಬೇರೆ ವಿಷಯಗಳನ್ನ ಹೇಳಕ್ ನಿಮಗೆ ತುಂಬಾ ವೆರೈಟಿ ಕ್ಯಾರೆಕ್ಟರ್ಗಳು ಬರುತ್ತೆ. ಲವ್ ಮಾಕ್ಟೇಲ್ 2 ಅಲ್ಲೇ ನೋಡಿದೀವಿ ಸರ್ ನಿಮ್ಮ ಮ್ಯಾಜಿಕ್ ನ. 3ಗೆ ವೇಟ್ ಮಾಡ್ತಿದೀವಿ. ಥ್ಯಾಂಕ್ ಯು. ಅಂಡ್ ಪರಿಗೆ ಯಾವ್ದಾದ್ರು ಲವ್ ಮಾಕ್ಟೇಲ್ 3 ಇಂದ ಸಾಂಗ್ ಡೆಡಿಕೇಟ್ ಮಾಡ್ತೀರಂದ್ರೆ ಯಾವ ಮುದ್ದು ಮಗಳೇ ಮುದ್ದಾದ ಮಗಳೇ. ಅಂಡ್ ಲಾಸ್ಟ್ ಕ್ವಶನ್, ಆಕ್ಚುಲಿ ಮಗಳು ಅಂತ ಒಂದ್ ನಿಮಿಷ ಹಾಡಮ್ಮ, ಚಂದ ಹಾಡ್ತಾರೆ ನೋಡೋರು, ಒಂದೊಂದ್ ಲೈನ್ ಹಾಡಮ್ಮ ಅಟ್ಲೀಸ್ಟ್. ನಾನು ಆಕ್ಚುಲಿ ಸರ್ ನೀವ್ ಹೇಳಿದ್ದು ನಾನು ಕೃಷ್ಣ ಅವ್ರು ನಾನು ಆಕ್ಚುಲಿ ತುಂಬಾ ಚೆನ್ನಾಗಿ ಆಡ್ತೀನಿ. ನೀವು ಇನ್ನೂ ನನ್ಗೆ ಅದನ್ನ ನಾನು ಅಕ್ನಾಲೆಜ್ ಮಾಡಿಲ್ಲ ಅಂತ ಹೇಳ್ತೀನಿ ಕೃಷ್ಣ ಅವ್ರಿಗೆ. ಅವ್ರು ಯಾವತ್ತೂ ಒಪ್ಪಿಲ್ಲ ನಾನು ಒಳ್ಳೆ ಸಿಂಗರ್ ಇಲ್ಲ ಆಕ್ಚುಲಿ ಚೆನ್ನಾಗಿ ಹಾಡ್ತಾರೆ, ಟೋನ್ ಚೆನ್ನಾಗಿದೆ. ಹೇಳಮ್ಮ ಕೇಳ್ಕೊಂಡ್ಬಿಡ್ತೀವಿ ಫ್ರೀ ಆಗಿ. ನಾನು ಒಳ್ಳೆ ಆಗಲ್ಲ, ಕೃಷ್ಣ ಜೊತೆ ಇಬ್ರು ಓಕೆ 3 2 1. ನಕ್ಕರು ಚಂದ ಅತ್ತರು ಚಂದ ಮುದ್ದಾದ ಬಂದ ಈ ನನ್ನ ಕಂದ, ಹೂದೋಟದಿಂದ ಹೂವಂತೆ ಬಂದ ಬದುಕಿನ ಜೊತೆ ಈ ಬದುಕಿನ ಸಿಹಿ ಈ ಈ ನನ್ನ ಕಂದ, ಮುದ್ದಾಡುವ ಆಸೆ ಓ ನನ್ನ ಕೂಸೆ. ಸರ್ 10 ಸಲ ಲಿರಿಕ್ಸ್ ಡೈರೆಕ್ಟ್ ಚೇಂಜ್ ಮಾಡಿದ್ರು. ಮುದ್ದಾದ ಆಸೆ ಮುದ್ದಾದ ಕೂಸೆ ಹೆಗಲ ಮೇಲೆ ಹೊತ್ತು ಸುತ್ತಾಡುವ ಆಸೆ, ನಿನ್ನೆಲ್ಲ ನೋವನ್ನು ನೀಗಿಸೋ ಮನಸ್ಸೆ. ಓ ಮುದ್ದು ಮಗಳೇ ಮುದ್ದಾದ ಮಗಳೇ ನೀ ನನ್ನ ಪಾಲಿನ ಅದೃಷ್ಟ ಮಗಳೇ. ಅಲ್ಲಿ ನೋಡಿ ಆ ಎರಡು ಮುದ್ದಾದ ಮಕ್ಕಳು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಾ ಇದಾರೆ. ಆಕ್ಚುಲಿ ಮಗಳೇ ಬರ್ಬೇಕು ಅಂದ್ರೆ ಈ ಪರಿಯಿಂದ ಏನಾದ್ರೂ ಒಂದು ಇನ್ಸ್ಪೈರ್ ಆಗಿದೀವಿ ಸಿನಿಮಾದಲ್ಲಿ ಅಂದ್ರೆ ಆ ಲಿರಿಕ್ ಅಲ್ಲಿ ಮಗಳೇ ಬರ್ಬೇಕು. ಬಿಕಾಸ್ ನಾವು ಮಗಳೇ ಅಂತ ಕರಿತೀವಿ, ಬಹಳಷ್ಟು ಪೇರೆಂಟ್ಸ್ ಗೆ ಅದು ಹತ್ರ ಆಗುತ್ತೆ ಅಂತ ಮಗಳೇ ಅಂತ ಆಡ್ ಮಾಡಿದ್ವಿ. ತುಂಬಾ ಹತ್ರ ಆಗ್ಬಿಡುತ್ತೆ ಅದು. ಈಗ ನಮ್ಮನೇಲೂ ಹಾಗೇನೆ, ನನ್ ಮಗಳೇ ಅಂದ್ರೆ ಅಪ್ಪ ಅಂತಳವ್ರು, ಅಪ್ಪ ಅಂತ. ಬೇರೆ ಏನೋ ಹೆಸರು ಕರಿತಾ ಇದ್ರೆ ಅದು ಯಾರೋ ಕರ್ಕತಾ ಇದಾರೆ ಸುಮ್ಮನೆ ಆಗ್ಬಿಡುತ್ತೆ. ಕ್ವೈಟ್ ನ್ಯಾಚುರಲ್. ಯಾರ್ಯಾರು ಹೆಣ್ಮಕ್ಳು ತಂದೆ ಆಗಿದ್ದೀರಾ, HMT ಹೆಣ್ಮಕ್ಳ ತಂದೆ. ಸೊ ಅವರೆಲ್ಲರಿಗೂ ಇದು ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಲೆಟ್ಸ್ ಗೋ ಹೆಡ್. ಲಾಸ್ಟ್ ಒನ್ ಕ್ವಶನ್ ಸರ್. ಈಗ ನೀವು ಈ ಲವ್ ಮಾಕ್ಟೇಲ್ 3ಗೆ 7 to 8 years ಇರೋ ಮಗು ಬೇಕು ಅಂತ ಹುಡುಕ್ತಿದ್ರಿ. ಸಪೋಸ್ ಈಗ ಪರಿನೇ 7 to 8 years ಇದ್ರೆ ಪರಿನೇ ತಗೋತಿದ್ರ ನೀವು? ಇಲ್ಲ, ಆಡಿಷನ್ ಮಾಡ್ತಿದ್ದೆ ಅಂದ್ರೆ ಪರ್ಫಾರ್ಮ್ ಮಾಡ್ಬೇಕು ಅಂತ. ಸೊ ಪರ್ಫಾರ್ಮ್ ಮಾಡ್ತಾಳೆ ಅನ್ನಂಗಿದ್ರೆ ಮಾತ್ರ ತಗೋತಿದ್ದೆ, ಇಲ್ಲ ತಗೋತಿದ್ದೆ. ಮಕ್ಳನ್ನ ಆಕ್ಟ್ ಮಾಡ್ಸೋದು ತುಂಬಾ ಕಷ್ಟ ಅಮ್ಮ. ಅಲ್ಲ ಹಂಗ್ ನೋಡಂಗಿದ್ರೆ ಈಗ ನಮ್ಮನೆಯವ್ರದೇ ಮಾಡಿಸ್ಬೇಕು ಅನ್ನಂಗಿದ್ರೆ ಇವನ್ ಲವ್ ಮಾಕ್ಟೇಲ್ 1 ಅಲ್ಲೂ ಕೂಡ ನಾನೇನು ಮಕ್ಳುಗಳನ್ನ ಕ್ಯಾಸ್ಟ್ ಮಾಡಿದ್ದೀನಿ ಆ ಏಜಲ್ಲಿ ನನ್ನ ಮಕ್ಕಳೇ ಇದ್ರು. ಅವ್ರಿಗೂ ನಾನು ಆಡಿಷನ್ ಮಾಡಿದೆ. ಹಂಗೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಅನ್ಸಿದ್ರು ಬೇರೆಯವ್ರನ್ನ ಹುಡುಕಿದ್ದು. ಸೊ ಆ ಸಿನಿಮಾಗೆ ಏನು ಬೇಕು ಅದನ್ನ ಮಾಡೇ ಮಾಡ್ತೀವಿ. ಅದೇ ಹೇಳ್ತೀವಲ್ಲ, ಸಿನಿಮಾಲ್ ಕಾಸ್ಟ್ ಮಾಡ್ಬೇಕಾದ್ರೆ ಸ್ಪೆಷಲ್ ಕೋಟ ಇಡಲ್ಲ ನಾವು. ಸ್ಪೆಷಲ್ ಕೋಟ ಇಡಲ್ಲ. Hello, I'm Kirti Hegde. We are coming from Sarjapur. I'm the one who created that animated. ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ನೀವು ಕನ್ನಡದವರಲ್ವಾ? ಕನ್ನಡದವರು, ಆದ್ರೆ ನಾವು ಬಾಂಬೆನಲ್ಲಿ ಇದ್ದೇವೆ 25 years ಫ್ರಮ್ ಮಂಗಳೂರು. ಸೊ ನನ್ನ ಕನ್ನಡ ಸ್ವಲ್ಪ ನೋ ಪ್ರಾಬ್ಲಮ್. ಚೆನ್ನಾಗಿ ಮಾತಾಡ್ತಾರೆ. ಪ್ರೀತಿ ಜಾಸ್ತಿ ಇದೆ. Okay. So, firstly, I really love Mocktail series because one of the few films which you can watch with your family, laugh, cry, and while you come out, feel good factor unto adralli. And what is the influence? Like you people fell in love, got married. How has your writing or filmmaking process or thought process changed because of each other's presence? ಒಬ್ರು ಎಷ್ಟು ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ರೈಟಿಂಗ್ ಸ್ಕಿಲ್ ಮೇಲೆ, ಕಥೆ ಮೇಲೆ ಪ್ರಭಾವ ಇಲ್ಲ. ಐ ಥಿಂಕ್ ಈ ಏನು ಇವ್ರ ಫಿಲಮ್ಸ್ ಅಷ್ಟು ಇಷ್ಟಪಟ್ಟು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಂತ ನಿಮ್ಗೆ ಏನು ಅನಿಸಿದೆ, ಐ ಥಿಂಕ್ ದಟ್ ಇನ್ಫ್ಲೂಯೆನ್ಸ್ ಹಸ್ ಕಮ್ ಫ್ರಮ್ ಅಣ್ಣವ್ರ ಸಿನಿಮಾಗಳಿದೆ, ಫ್ರಮ್ ಡಾಕ್ಟರ್ ರಾಜ್ಕುಮಾರ್ ಸರ್ಸ್ ಫಿಲಮ್ಸ್. ಯಾಕಂದರೆ ಅವ್ರ ಸಿನಿಮಾಗಳು ನಮ್ಗೆ ಅಷ್ಟು ಇನ್ಫ್ಲೂಯೆನ್ಸ್ ಮಾಡಿದೆ, ಟು ಬಿ ವೆರಿ ಫ್ರ್ಯಾಂಕ್. ಆಮೇಲೆ ಅಪ್ಪು ಸರ್ ಸಿನಿಮಾಗಳು ಕೂಡ ನಮಗೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಚಿತ್ರಗಳು ಅಲ್ಲ. ಸೊ ನಮಗೆ ತುಂಬ ಇನ್ಫ್ಲೂಯೆನ್ಸ್ ಆಗಿದೆ. ಮಾಡಿದ್ರೆ ಆ ಥರ ಸಿನಿಮಾಗಳು ಮಾಡಬೇಕು. ಆ್ಯಂಡ್ ನಾನು ಈಗ ತುಂಬ ಜನ ಹೇಳ್ತಾ ಇರ್ತಾರೆ, ಹೆಂಗೆ ನೀವು ಅಷ್ಟೊಂದು ಸಿಂಪಲ್ ಆಗಿ ಬರ್ತೀರಾ, ಅಥವಾ ಟೈಮ್ ಸೆನ್ಸ್ ಹೆಂಗಿದೆ ನಿಮಗೆ ಅಂತ. ಸೊ ಇವೆಲ್ಲ ಕಲ್ತಿರೋದು ನಾನು ಅಣ್ಣವ್ರ ಬ್ಯಾನರಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ. ಸೊ ಅಲ್ಲಿ ಹೋದಾಗ ಏನಂದರೆ ನನಗೆ ಈಗ ಅಣ್ಣವ್ರನ್ನ ಮೀಟ್ ಮಾಡಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಅವ್ರ ಸಿನಿಮಾಗಳು. ಅಲ್ಲಿ ಕೂತ್ಕೊಂಡು ಅಲ್ಲಿ ಚೆನ್ನಣ್ಣ ಅಂತ ಇದ್ದಾರೆ, ಅವ್ರ ಅಣ್ಣವ್ರ ಜೊತೆನೇ ಇದ್ದಿದ್ದು. ನಾನು ಕೂತ್ಕೊಂಡು ಬರೀ ಕತೆ ಕೇಳೋದು, ಏನು ಮಾಡ್ತಿದ್ರು, ಅವಾಗ ಹಿಂಗಿರ್ತಿತ್ತು, ಇವಾಗ ಹೆಂಗಿರ್ತಿದ್ರು, ಹೆಂಗೆ ಪ್ರಿಪೇರ್ ಆಗ್ತಿದ್ರು, ಅಥವಾ ಎಷ್ಟೊತ್ತು ಬರ್ತಾಯಿದ್ರು. ಸೊ ಅವ್ರು ಎಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ಹೇಳ್ತಾ ಆ ಡಿಸಿಪ್ಲಿನ್ ಅಂದರೆ ಏನು, ಹೆಂಗಿರಬೇಕು ಬ್ಯಾಕ್ಟು, ಇವೆಲ್ಲರೂ ನಮಗೆ ಅದು ತಲೆಯಲ್ಲಿ ಕೂತಿರುತ್ತೆ. ಆ್ಯಂಡ್ ಇನ್ಕ್ಲೂಡಿಂಗ್ ಅಪ್ಪು ಸರ್ ಕೂಡ. ನಾನು ಅಪ್ಪು ಸರ್ ಹತ್ರ ನಾನೇನು ಕೇಳಿಲ್ಲ, ಬಟ್ ನೋಡಿದ್ದೀನಿ 2 ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವ್ರ ಜೊತೆ ಕೆಲಸ ಮಾಡಿದಾಗ ಅವ್ರು ಹೇಗಿರ್ತಾರೆ ಅಂತ ನೋಡಿದ್ದೀನಿ. ಅವಾಗ ನಾವಿನ್ನೂ
ನಾನು ಇನ್ನೂ ಏನೂ ಅಲ್ಲ. ಸೊ ಅವಾಗ ಇಂಡಸ್ಟ್ರಿಗೆ ಬರಬೇಕು ಅಂತ ಇರೋನಿಗೆ ಹೀರೋ ಅಂದರೆ ಹಿಂಗಿರಬೇಕು ಅಂತ ಗೊತ್ತಾಗುತ್ತೆ. ಸೊ ಅದು ಇಟ್ಸ್ ಗ್ರೇಟ್ ಇನ್ಫ್ಲುಯೆನ್ಸ್ ನನಗಾಗಿತ್ತು. ಅದು ತುಂಬ ಇಂಪ್ಯಾಕ್ಟ್. ಬಟ್ ಅವ್ರು ಕೇಳ್ತಿರೋದು ಗಂಡ ಹೆಂಡ್ತಿರಾಗಿ ನೀವಿಬ್ರು ಮದುವೆ ಆದ್ಮೇಲೆ ಆ ಇನ್ಫ್ಲುಯೆನ್ಸ್ ನಿಮ್ಮಿಬ್ರು ಅಂದ್ರೆ ಒಂದು ಅಂದ್ರೆ ಬೋತ್ ಆಫ್ ಅಸ್ ಲೈಕ್ ಸಿಮಿಲರ್ ಕೈಂಡ್ ಆಫ್ ಫಿಲ್ಮ್ಸ್ ನಮ್ಮಿಬ್ರಿಗೂ. ಯಾಕಂದ್ರೆ ನಾನು ಜಾಯಿಂಟ್ ಫ್ಯಾಮಿಲಿಲಿ ಹುಟ್ಟು ಬೆಳೆದಿದ್ದು. ಸೊ ನಾವೆಲ್ಲ ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಒಂದೇ ಟಿಕೆಟ್ ತಗೊಂಡ್ ಗೊತ್ತೇ ಇಲ್ಲ ನಮ್ಗೆ, 10, 12, 14. ಸೊ ನಾವ್ ಜೊತೆಲಿ ಹೋಗ್ತಾ ಅಲ್ಲ, ಇದ್ವಿ. ಇವ್ರದ್ದು ಅದೇ ಪ್ರಾಬ್ಲಮ್. ಇವ್ರ ತಂದೆ ನನಗಿಂತನೂ ದೊಡ್ಡ ಫ್ಯಾನು ಅಣ್ಣವ್ರಿಗೆ. ನಾನು ಅಷ್ಟು ದೊಡ್ಡ ಫ್ಯಾನ್ ಯಾರು ನೋಡೇ ಇಲ್ಲ. ಅಣ್ಣವ್ರ ಫ್ಯಾನು ನಮ್ ತಂದೆ. ನೀವೇನ್ ಜೀವನದಲ್ಲಿ ಕಲ್ತಿದ್ದೀರಾ ಅಂದ್ರೂ ಅಣ್ಣವ್ರಿಂದ ಕಲ್ತಿರೋದು ಅಂತಾರೆ ನಮ್ ತಂದೆ. ಅದಲ್ಲ, ಮನೇಲಿ ತಿಂಡಿ ಏನು ಅಂತ ಕೇಳಿ ಅಂದ್ರೆ ಸುಮ್ನೆ ಏನ್ ತಿಂಡಿ ಸರ್, ಏನ್ ತಿಂಡಿ ನಿಮ್ಮ ಮನೇಲಿ? ಅದೇ ಬಿಸಿಬೇಳೆ ಬಾತು. ಅದು ಅಣ್ಣವರು ಫಿಲಮ್ ಅಲ್ಲಿ ಬಿಸಿಬೇಳೆ ಬಾತ್ ತಿಂತ ನೋಡ್ಬೇಕು ನೀವು ಅಂತ. ನೀವೇನೇ ಅಲ್ಲಿಗೆ ಹೋಗ್ತಾರೆ. ಇನ್ನೊಂದಿನ ಏನ್ ತಿಂಡಿ ಮನೇಲಿ? ಅಕ್ಕಿ ರೊಟ್ಟಿ ಅಂತ ಇಟ್ಕೊಳ್ಳೋಣ. ಮತ್ತೆ ಅಣ್ಣವರು ಅಂದ್ರೆ ಇನ್ನು ಬಹಳಷ್ಟು ಲವ್ ಮಾಕ್ಟೇಲ್ ಸಿನಿಮಾ 1, 2 ನೋಡಿದಾಗ ಅಥವಾ ನಮ್ದೇನಾದ್ರು ಕಾಂಟೆಂಟ್ ಗಳು ನಾವು ತೋರಿಸಿದಾಗ ನಂಗೆ ಎಷ್ಟು ಫೀಲ್ ಆಯ್ತು ಗೊತ್ತೇನಮ್ಮ. ಇದು ಒಂದು ಅನುರಾಗ ಅರಳಿತು ಅಂತ ಸಿನಿಮಾದಲ್ಲಿ ಸರ್. ಇಲ್ಲ ನನ್ಗೆ ಆ ಸಿನಿಮಾ ಥಿಯೇಟರ್ ನೋಡಿದಾಗ ಎಷ್ಟು ಫೀಲ್ ಆಗಿತ್ತಲ್ಲಮ್ಮ, ಅಷ್ಟು ಫೀಲ್ ಸರ್. ಅದು ಅಷ್ಟು ಪ್ರಿಸೈಸ್ ಆಗಿ ಹೇಳ್ತಾರೆ ಸರ್ ಅವರು. ಆಮೇಲೆ ಅವರು ಫ್ಯಾಮಿಲಿಯಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅಣ್ಣ ತಮ್ಮಂದಿರ ಜೊತೆ. ಏನಕ್ಕೆ ಅಂತ ಕೇಳಿ ನೀವು, ರಾಜ್ಕುಮಾರ್ ಸರ್ ಸಿನಿಮಾಗಳನ್ನ ನೋಡಿ ಅಂತಾರೆ. ನೀವ್ ಏನಾರು ಕೇಳಿ, ಒಡ ಹುಟ್ಟಿದವರು ಸರ್ ಸೀನ್ ಬೈ ಸೀನ್ ಹೇಳ್ತಾರೆ. ಲವ್ ಮಾಕ್ಟೇಲ್ ಅಲ್ಲಿ ಒಂದು ಸೀನ್ ಇದೆ, ಇವ್ರಿಗೆ ಕ್ಯಾನ್ಸರ್ ಬಂದು ಇವ್ರು ತೀರೋಗ್ತಾರೆ, ಉಳಿಯಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅವಾಗ ನಾನು ಬಂದು ಈಗ ನೋಡ್ತಂದ್ರೆ ಒಂದು ಉಸಿರನ್ನ ಹಿಂಗೆ ತಗೊಂಡು ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಅವ್ರ ಹತ್ರ ಡ್ರಾಮಾ ಮಾಡ್ತೀನಿ. ಈ ಡಾಕ್ಟರ್ ಅಂದ್ರೆ ಆರಾಮಾಗಿದ್ದೀರಾ, ಹಂಗೆ ಏನೂ ಆಗಲ್ಲ ಅಂತ, ಹಂಗೆ ಅಂತ. ಯಾಕೆ ಇಷ್ಟು ಹೇಳ್ತೀನಿ ನಂಗೆ ಗೊತ್ತು, ನಾನು ಬದುಕಲ್ಲ ಅಂತ ಹೇಳ್ತಾರೆ. ಅದು ಮುಂಚೆ ಹೋಗೋಕ್ಕಿಂತ ಮುಂಚೆ ಒಂದು ನಾನು ಒಬ್ಬನೇ ಇರೋದು ಒಂದು ಶಾರ್ಟ್ ಇದೆ. ಆ ಶಾರ್ಟ್ ನಾನು ಹೋಗ್ಬಿಟ್ಟವರು ಇದು ಅಣ್ಣವ್ರ ಫಿಲಮ್ ಅಲ್ಲಿ ಯಾವ್ದೋ ಫಿಲಮ್ ಹೆಸರು ಹೇಳಿದ್ರು. ಆ ತರ ಅವ್ರ ಎಕ್ಸ್ಪ್ರೆಷನ್ ಲೆವೆಲ್ ಸಿನಿಮಾ ಇದೆ, ನಾನು ಅದು ರೀಕಾಲ್ ಮಾಡಿ ಟ್ರೈ ಮಾಡ್ತಾ ಅದ್ರಲ್ಲಿ ಸೇಮ್ ಅಣ್ಣವ್ರ ತರ ಅನ್ಸ್ತು ನಂಗೆ ಅಂತ. ಅಂದ್ರೆ ಆ ಎಮೋಷನ್ ಇದ್ರಲ್ಲಿ ಸರ್. ಅವಾಗ ನಮ್ಗೆ ಎಲ್ಲೊಂದ್ ಕಡೆ ಖುಷಿ ಆಗುತ್ತೆ, ಅಂದ್ರೆ ನಾವ್ ಅವರಿಂದಾನೇ ಇನ್ಸ್ಪೈರ್ ಆಗಿದೀವಿ. ಆಮೇಲೆ ವೆನ್ ಇಟ್ ಕಮ್ಸ್ ಟು ರೈಟಿಂಗ್ ನಮ್ಗೆ ಹೆಂಗೆ ಅಂದ್ರೆ ಕೃಷ್ಣ ನಾನು ಇಬ್ರು ಬರಿಬೇಕಾದ್ರೆ ಯೂಶಲಿ ಏನಂದ್ರೆ ರೈಟರ್ಸ್ ಇಲ್ಲಿ ಜಾಸ್ತಿ ಮೇಲ್ ಅಂದ್ರೆ ಮೆನ್ ಜಾಸ್ತಿ ಬರೀತಾರೆ ನಮ್ಮ ಇಂಡಸ್ಟ್ರಿಲಿ. ಕೃಷ್ಣ ಬರೀತಿರ್ತಾರೆ, ನಾನು ಜೊತೆಗೆ ಬರಿಬೇಕಾದ್ರೆ ಹೆಂಗಿರುತ್ತೆ ಅಂದ್ರೆ ಒಂದು ಹುಡುಗನ್ ಪಾಯಿಂಟ್ ಆಫ್ ವ್ಯೂ, ಒಂದು ಹುಡುಗಿ ಪಾಯಿಂಟ್ ಆಫ್ ವ್ಯೂ. ಮೇ ಬಿ ಅದೊಂದು ಸ್ವಲ್ಪ ಡಿಫ್ರೆನ್ಸ್ ಮಾಡುತ್ತೆ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ. ಯಾಕಂದ್ರೆ ಒಂದೇ ಪಾಯಿಂಟ್ ಆಫ್ ವ್ಯೂ ಕತೆ ಬರ್ದಿರಲ್ಲ ನಾವು, ಇಬ್ರು ಪಾಯಿಂಟ್ ಆಫ್ ವ್ಯೂ ಬರ್ಬೇಕು.